ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ಕೊರಳು ಕಟ್ಟೋದು ಸಂಭ್ರಮ. ಹೊಸತ್ತು ಕದಿರು ಕಟ್ಟೋದು ಅಂತೆಲ್ಲ ಹೇಳ್ತಾರೆ. ನಾವು ಅದು ಹೊಸತ್ತು ಹಬ್ಬ ಕೊರಳು ಕಟ್ಟೋದು ಅಂತ ತುಳುವಲ್ಲಿ ಹೇಳ್ತೀವಿ. ಇದನ್ನು ಕಟ್ಟಲಿಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಆರತಿ ಮಾಡಿ ಇದಕ್ಕೆ ಒಂದು ತೆಂಗಿನಕಾಯಿ ಎಲ್ಲ ಹೊಡೆದು ಮನೆ ಒಳಗೆ ತಗೊಂಡೋಗ್ಬೇಕು. ಹೀಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ. ಇದು ತಲೆ ಮೇಲೆ ನನ್ನ ಚಿಕ್ಕ ಮಗ ಎತ್ಕೊಂಡಿದ್ದಾನೆ, ದೊಡ್ಡ ಮಗ ಗಂಟೆ ಬಿಡಿತಾನೆ. ಇದನ್ನು 3 ಸುತ್ತು ಮಾಡ್ಕೊಂಬರಬೇಕು. 3 ಸುತ್ತು ತುಳಸಿಗೆ ಸುತ್ತಿ ನಾವು ಅವರದ್ದು ಕಾಲು ತೊಳೆದು ಒಳಗೆ ಕರ್ಕೊಂಡು ಹೋಗಬೇಕು. ಶುಭ, ಮನೆಗೆ ಒಳ್ಳೆಯದಾಗಲಿ ಅಂತೆಲ್ಲ ಎಣಿಸಿ ಅವರ 3 ಜನದ ಕಾಲು ತೊಳೆದು ಮನೆಯಲ್ಲಿ ಯಾರಾದರೂ ಸಹ ಕಾಲು ತೊಳೆದು ಒಳಗೆ ಕರ್ಕೊಂಡು ಹೋಗಬೇಕು. ಹಾಗೆ ನಮ್ಮ ಮನೇಲಿ ನಾನು ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಹೀಗೆ ಕಾಲು ತೊಳೆದು ಒಳಗೆ ಕರ್ಕೊಂಡು ಹೋಗೋಕ್ಕೆ ಅದನ್ನಿಟ್ಟು ಒಂದು ಮನೆಗೆಲ್ಲ ಒಳ್ಳೇದು ಮಾಡಲಿ, ನಮಗೆ ಮನೆಗೆ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ಒಳ್ಳೇದು ಕೊಟ್ಟು ಅನ್ನಪೂರ್ಣೇಶ್ವರಿ ಮನೆಯಲ್ಲಿ ನೆಲೆಸಲಿ ಅಂತೇಳಿ ಇದನ್ನು ಒಳಗೆ ಕೆಳಗೆ ಇಳಿಸಿ ಅದನ್ನು ಅಲ್ಲೊಂದು ಪೂಜೆ ಮಾಡಿ ಅದನ್ನೆಲ್ಲ ಕಟ್ಟಲಿಕ್ಕೆ ನಾವು ಎಲ್ಲಿಗೆಲ್ಲ ಕಟ್ತೇವೆ ಅಂತ ಹೇಳಿದರೆ, ನಾವು ಫಸ್ಟು ದೇವರ ಕೋಣೆಗೆ ಕಟ್ತೀವಿ, ಮತ್ತು ಅಕ್ಕಿದು ಕಟ್ತೇವೆ, ಅಕ್ಕಿ ಕರಕ್ಕೆ, ಮತ್ತು ಕಬಾಟಿಗೆ ಎಲ್ಲೆಲ್ಲ ನಮಗೆ ಒಳ್ಳೆಯದಾಗಬೇಕು ಅಂತೇಳಿ ಅದುಂಟು, ಅಲ್ಲೆಲ್ಲ ಕಟ್ಬೋದು. ಕಬಾಟಿಗೆ, ತುಳಸಿಗೆ, ಗಾಡಿಗೆ, ಮತ್ತು ತೆಂಗಿನ ಮರಕ್ಕೆ, ಬಾವಿಗೆ, ಈಗ ನಮ್ಮ ಕಟ್ಟೋ ಕ್ರಮ ಎಲ್ಲೆಲ್ಲ ಉಂಟು ಹಾಗೆಲ್ಲ ಕಟ್ಟೋದು. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವೆಲ್ಲ ಕ್ರಮ ಉಂಟು, ಅದೆಲ್ಲ ಕಟ್ಟೋದು. ಈಗ ನೋಡಿ, ಮಾವಿನ ಎಲೆ, ಹಲಸಿನ ಎಲೆ ಮತ್ತು ನಮ್ಮ ಹೊಸ ಅಕ್ಕಿದು ಇದು ಎಲ್ಲ ಹಾಕಿ ಕಟ್ಟೋದು. ನಮಗೆ ಅಡುಗೆ ಮಾಡಲಿಕ್ಕೆ ನೋಡಿ ತುಂಬ ಜನ ಹೆಲ್ಪ್ ಮಾಡ್ತಾರೆ. ಯಾವುದೇ ರೆಸಿಪಿಯನ್ನು ನಾನು ಶೇರ್ ಮಾಡಲಿಲ್ಲ, ಯಾಕೆಂದರೆ ಆಲ್ರೆಡಿ ನಾನೆಲ್ಲ ರೆಸಿಪಿ ಶೇರ್ ಮಾಡಿದ್ದೀನಿ. ಹಾಗೆ ರೆಸಿಪಿ ಅಂತೇಳಿ ನಾನೆಲ್ಲ ಮಾಡಿದ್ದೀನಿ ನೋಡಿ. ಸುಮಾರು ಬಗ್ಗೆ 4-5 ಬಗ್ಗೆ ಮಾಡಿದ್ದೀನಿ. ಈಗೆಲ್ಲ ನಾನು ಮಾಡಿದ್ದು ಖಾಲಿ ವೀಡಿಯೋದಲ್ಲಿ ಮಾತ್ರ ತೋರಿಸ್ತೀನಿ. ಅಲಸಂಡೆ, ಬೀನ್ಸ್, ಮತ್ತು ಬಜ್ಜಿ ಮಾಡಿದ್ದೀನಿ, ಮಣಲಿ ಕಡಲೆ ಮಾಡಿದ್ದೀನಿ, ಮತ್ತು ವೈಟ್ ರೈಸ್, ತೇವು ಮತ್ತು ಪದ್ಪೆ, ಬೆಂಡೆ ಎಲ್ಲ ಹಾಕಿ ಒಂದು ಪದಾರ್ಥ ಮಾಡಿದ್ದೀನಿ, ಅಂಬಡೆ ಎಲ್ಲ ಹಾಕಿ. ಹಾಗಾಗಿ ನಾನು ಯಾವುದೂ ಸಹ ನಿಮಗೆ ವೀಡಿಯೋದಲ್ಲಿ ರೆಸಿಪಿ ತೋರಿಸ್ಲಿಲ್ಲ, ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೆ. ಯಾಕೆಂದರೆ ಸ್ವಲ್ಪ ನನಗೆ ರೆಸಿಪಿ ಮಾಡೋಷ್ಟು ಆರೋಗ್ಯ ಸಹ ಸರಿ ಇರಲಿಲ್ಲ. ಹಾಗಾಗಿ ನಾನು ರೆಸಿಪಿ ಯಾವುದೂ ಸಹ ವೀಡಿಯೋ ಮಾಡಲಿಲ್ಲ. ಇನ್ನೊಂದು ಸರ್ತಿ ಯಾವುದಾದ್ರೂ ಬೇಕಂದರೆ ನೀವು ಕಮೆಂಟ್ ಮಾಡಿ, ಹಾಗೆ ನಾನು ಕಮೆಂಟಲ್ಲಿ ತೋರಿಸ್ತೀನಿ. ಮತ್ತು ಬಜ್ಜಿ, ಉಪ್ಪಿನಕಾಯಿ ಎಲ್ಲ ಮಾಡಿದ್ದೆ. ಉಪ್ಪಿನಕಾಯಿ ಎಲ್ಲ ನಾವು ಮಾಡಬೇಕಂತಿಲ್ಲ, ಅದು ಆಲ್ರೆಡಿ ಇರ್ತದೆ. ಅದೆಲ್ಲ ಮಾಡಿ ನೋಡಿ ಬರೆಸ್ಲಿಕ್ಕೆ ಕ್ರಮ ಆಗಿ ಬರೆಸ್ತಾಯಿದ್ವಿ. ಎಲ್ಲರೂ ಊಟ ಮಾಡಿ ಒಂದು ಪಾಯಸದ ನಂತರ ಒಳ್ಳೆ ನಿದ್ರೆ ಬರ್ತದೆ ಅಂತ ನೆನೆಸ್ಬೋದು. ಮತ್ತು ಕ್ಯಾಪ್ಸಿಕಮ್ ಬಜ್ಜಿ ಸಹ ಬಿಟ್ಟಿದೆ. ಮತ್ತು ಎಂತ ಅಂದರೆ ನಮ್ಮದು ಇದು ಉಂಟಲ್ಲ, ಮೊಸರೆಲ್ಲ ಹಾಕಿ ಸಲಾಡ್ ಸಹ ಮಾಡಿದ್ದೆ. ಹಾಗೆ ಇದನ್ನೆಲ್ಲ ಮಾಡಿ ಒಂದು ಊಟ ವೆಜ್ ಊಟ ಸುಮಾರು ಬಗೆಯಲ್ಲಿ ಊಟ. ಈ ಸರ್ತಿ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ 2-3 ಬಗ್ಗೆ ಮಾಡಿದ್ದೀನಿ. ಮಣ್ಣಲ್ಲಿ ಬೀನ್ಸು, ಹೀಗೆ ನಾನು ಆಗ ಹೇಳ್ದಂಗೆ ಕೆಲವು ಬಗ್ಗೆ ಹೀಗೆ ಮಾಡಿಟ್ಟಿದ್ದೆ. ಇಲ್ಲದ್ರೆ ತುಂಬ ಅನ್ನದ ಬಗ್ಗೆ ಎಲ್ಲ ಮಾಡೋದು ಈಗ ಆಗೋದಿಲ್ಲ ಮಾಡಲಿಕ್ಕೆ, ಹಾಗೆ ಅಂತ ಸ್ವಲ್ಪ ಮಾಡಿದ್ದೀನಿ. ಹೀಗೆ ಊಟ ಮಾಡಿ ನೋಡಿ, ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡಿದ್ದಾಯಿತು. ಮತ್ತು ನಾನು ಪದಂಗಿ ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಹಾಕಿ ಒಂದು ಪಾಯಸ ಮಾಡಿದೆ. ಪಾಯಸ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ನಾಯಿ ಹತ್ರ ಆಟಾಡಿದ್ದು. ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದಕ್ಕೆ ಪ್ರೀತಿ ಸತ್ತೋಗಿದೆ ಅಂತ ಹೇಳಿದ್ರೆ ಭಾರಿ ಬೇಜಾರು ಕೆಲವರಿಗೆಲ್ಲ. ಹಾಗೆ ಈ ಪ್ರೀತಿ ಇದನ್ನು ನೋಡಿ, ಎಷ್ಟು ಅವನಿಗೆ ಕೊಂಡಾಡಬೇಕು, ತುಂಬ ಪ್ರೀತಿ ಮಾಡಬೇಕು, ಆಗ ಸರಿ ಆಗ್ತದೆ ನೋಡಿ, ಎಷ್ಟು ಚೆಂದ ಮಾಡ್ತಾನೆ. ಹಾಗೆಲ್ಲ ಆಟಾಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಸಂಜೆ ಆಗುವಾಗ ನಾವು ದೇವಸ್ಥಾನಕ್ಕೆ ಹೊರಟದ್ದು. ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಸಮಾಧಾನ ಆಗ್ತದೆ ಅಂತ ಕಿಂಜಿಮಲ್ಕಿ ದೇವಸ್ಥಾನಕ್ಕೆ ಹೋದದ್ದು. ಕಿಂಜಿಮಲ್ಕಿ ದೇವಸ್ಥಾನಕ್ಕೆ ಹೋದಾಗ ತುಂಬ ಒಳ್ಳೆ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ. ರಾತ್ರಿ ಟೈಮ್ ಹೋದರೆ ಒಂದು ಚೆಂದ ಅಂತ ಹೇಳ್ಬೋದು. ನಾವು ತೆಂಗಿನಕಾಯಿ ಕೊಯ್ಲಿಕ್ಕೆ ಬಂದಿದ್ದರು, ಹಾಗಾಗಿ ತೆಂಗಿನಕಾಯಿ ಎಲ್ಲ ಕೊಯ್ದು ನಾವು ಅದನ್ನು ತೆಗೆದು ಬದಿಗೆ ಹಾಕಿ ಹೋಗುವಾಗ ಲೇಟಾಗಿ ಹೋಗಿ ಇಷ್ಟು ಗಂಟೆ ಆಯಿತು. ಅದ್ರ ಹೋಗಿದ್ದು ಒಳ್ಳೆಯದಾಯಿತು. ನಮ್ಮ ಚಡ್ಡಿಕಾಯಿಗೆ ಎಂತೆಂಥ ಹೋಮಗಳೆಲ್ಲ ಮಾಡಿ ಎಲ್ಲ ಆಗಿತ್ತು. ತುಂಬ ಜನ, ಅಷ್ಟು ನಮಗೆ ಜನ ರಶ್ ಸಿಗಲಿಲ್ಲ. ಯಾಕಂದರೆ ಎಲ್ಲ ಉಡುಪಿಯಲ್ಲಿ ಎಲ್ಲ ಕಡೆ ಸಹ ಕೊರಳು ಕಟ್ಟೋದು ಹೊಸಕ್ಕೆ ಹಬ್ಬ ಮಾಡೋದ್ರಿಂದ ಎಲ್ಲರಿಗೂ ಸಹ ಯಾರು ರಶ್ ಇಲ್ಲ ಅಷ್ಟಾಗಿ. ಮತ್ತು ನಮ್ಮದೊಂದು ಸಬ್ಸ್ಕ್ರೈಬರ್ ಸಹ ಸಿಕ್ಕಿದ್ರು, ಅವ್ರದ್ದೆಲ್ಲ ಮಾತಾಡಿ ಅವರೆಲ್ಲ ಭಟ್ರು ಹೇಳಿದರು ತುಂಬ ಊಟ ಉಳಿದ್ಬಿಟ್ಟಿದೆ, ಊಟ ಮಾಡಿ ಹೋಗಿ ಊಟ ನೋಡಿ, ಇಷ್ಟು ಅನ್ನ ಉಳಿದಿದೆ, ಊಟ ಮಾಡಿ ಹೋಗಿ ಅಂತ ಹೇಳೋದಕ್ಕೆ ನಾವು ಅನ್ನಪ್ರಸಾದ ಸಿಗಲಿ, ನಾವು ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ರಶ್ ಇರುತ್ತೆ ಅಂತ 2 ಊಟ ಮಾಡಿ ಮನೆಗೆ ಬರುವಾಗ ನೋಡಿ ಹೀಗಿತ್ತು ದೇವಸ್ಥಾನ, ತುಂಬ ಅಲಂಕಾರ ಆಗಿದೆ. ಹಾಗೆ ಆಚೆಯಿಂದ ಬರುವಾಗ ನಾವು ಅಂಬಲ್ಪಾಡಿಗೆ ಹೋದದ್ದು.
ಅಂಬಲ್ಪಾಡಿಗೆ ಹೋಗಿ ಅಂಬಲ್ಪಾಡಿಯಲ್ಲಿ ಸಹ ದೇವಸ್ಥಾನಕ್ಕೆ ದೇವರಿಗೆ ಒಂದು ಕೈ ಮುಗಿದು ದೇವರು ಒಳ್ಳೇದು ಮಾಡಲಿ ಅಂತ ಅಂಬಲ್ಪಾಡಿ ಮಹಾಕಾಳಿಯನ್ನು ಸಹ ಬೇಡಿಕೊಂಡು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡಿಕೊಂಡು ಅಲ್ಲಿ ಯಕ್ಷಗಾನ ಆಗ್ತಾಯಿತ್ತು. ಯಕ್ಷಗಾನ ಸ್ವಲ್ಪ ನೋಡಿ ಮತ್ತೆ ಬರುವಾಗ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಕಟ್ಟೆ ದೇವರು ಅಂತ ಹೇಳ್ತಾರೆ. ಕಟ್ಟೆ ದೇವರು ಅಂದರೆ ಒಂದು ಅಶ್ವತ್ಥ ಕಟ್ಟೆಯಲ್ಲಿ ಒಂದು ದೇವಿಯನ್ನು ನಂಬಿದ್ದಾರೆ. ಭಾರಿ ಕಾರ್ಣಿಕ ಉಂಟು. ಯಾರಿಗಾದರೂ ಒಂದು ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ ಕೊಡ್ತೀನಿ. ಅದು ಎಲ್ಲಿ ಅಂತ ವಿಳಾಸ ಹೇಳ್ತೀನಿ. ತುಂಬ ಒಳ್ಳೆಯದಾಗಿತ್ತು ಅದು ನೋಡುವಾಗ, ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ಕಾಣ್ತಾ ಉಂಟು, ಸ್ವಲ್ಪ ಕಾಣ್ತಾ ಉಂಟು. ಅದು ವೀಡಿಯೋ ಮಾಡಲಿಕ್ಕೆ ಸಹ ಬಿಡೋದಿಲ್ಲ, ಆದರೂ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಅಶ್ವತ್ಥ ಕಟ್ಟೆಯಲ್ಲಿ ದೇವಿಯನ್ನು ನಂಬಿದೆ. ಹೀಗಿತ್ತು ಇವತ್ತಿನ ವ್ಲಾಗು. ಎಲ್ಲರಿಗೂ ಧನ್ಯವಾದಗಳು.